ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಾಯ್ ಮಗ. ಹಾಯ್. ನಿನ್ನೆ ಸಿನಿಮಾ ಹೋಗೋಣ ಅಂತಿದ್ದೆ, ಎಲ್ಲ ಹೋಗಿದ್ದೆ? ಅದು ಬಿಡು, ಇವಾಗ ಅವ್ರು ಇಲ್ಲಿ ಬಂದೋದ್ರಲ್ಲ, ಅವ್ರೇನಕ್ಕೆ ಇಲ್ಲಿ ಬಂದಿದ್ದು? ಅವರ ಮೇಗಡ ಮನೆ ಖಾಲಿ ಇತ್ತಲ್ಲ, ಅಲ್ಲಿಗೆ ಅವರೇ ಬಾಡಿಗೆ ಬರ್ತಾ ಇರೋದು. ಯಾರು ಅಲ್ಲಿ ರೆಡ್ ಕಲರ್ ಡ್ರೆಸ್ ಹಾಕಿದ್ರಲ್ಲ ಅವರ? ಹಾ ಹೌದು. ಏನ್ ಹೇಳಿದ್ರು? ಅವ್ರು ಮಾತ್ರ ಬರ್ತೀನಿ ಅಂದ್ರ ಅಥವಾ ಬೇರೆ ಯಾರಾದ್ರು? ಇಲ್ಲ ಮಗ, ಅವರು ಅವ್ರ ವೈಫು, ಅವ್ರ ಮಗಳು ಮತ್ತೆ ಅವ್ರ ಭಾವನ ಮಗಳು, ಒಟ್ಟು 5 ಜನ ಬರ್ತಿದಾರಂತೆ. ಏನೋ ನಮ್ಮ ಅಪ್ಪಗಿಂತ ಜಾಸ್ತಿ ಕ್ವಶನ್ ಮಾಡ್ತೀಯ ನೀನೆ. ಸರಿ ನಡಿ ಒಳಗೆ. ಪರಮಾತ್ಮ, ನೀನೇ ಕಾಪಾಡ್ಬೇಕು ತಂದೆ. ನೋಡಿ ಹೆಂಗ್ ಮಾತಾಡ್ತಾಳೆ ಅಂತ. ನನ್ ಗಂಡ ಸಹಾಯ ಮಾಡಿದ್ರ ಬಗ್ಗೆ ನಾನ್ ಮಾತಾಡೋದು ತಪ್ಪ? ಏನ್ ಸಹಾಯ ಮಾಡಿರೋದು? ನನ್ ಗಂಡ ಕೆಲಸ ಮಾಡಿರೋದಕ್ಕೆ ಕೂಲಿ ಕೊಟ್ಟಿರೋದಷ್ಟೇ. ನಿನ್ ಹತ್ರ ಮಾತಾಡ್ತಿದ್ದೀನಲ್ಲ, ನಿನ್ ಹತ್ರ ಮಾತಾಡೋದು ಒಂದೇ, ನಾಯಿ ಹತ್ರ ಮಾತಾಡೋದು ಒಂದೇ. ಅವ್ರು ಬಂದು ನಮಗೆ ಎಷ್ಟೇ ನೋವು ಕೊಟ್ಟು ಅವಮಾನ ಮಾಡಿದ್ರು ಕೂಡ ಅವ್ರ ಮುಂದೆ ನೀವು ಶಾಂತ ಮೂರ್ತಿಯಾಗಿ ಇದ್ಬಿಡ್ತೀರಿ ಅಲ್ವಾ? ಯಾಕೆ ಹೇಳಿ? ಹೊರಗಿನವ್ರ ಮುಂದೆ ನಿಮ್ಗೊಂದು ಗೌರವ, ಹೆಸರು ಬೇಕು. ಅದಕ್ಕೋಸ್ಕರ ನಮ್ಮನ್ ಬಳಸ್ಕೊತಾ ಇದೀರಿ ಅಲ್ವಾ? ನನ್ಗೆ ನಿಮ್ ತರ 2 ತಲೆ ಇಲ್ಲ. ಒಂದ್ ಕಣ್ಣಿಗ್ ಬೆಣ್ಣೆ, ಒಂದ್ ಕಣ್ಣಿಗ್ ಸುಣ್ಣ. ಚೆನ್ನಾಗಿದೆ. ನಿಮ್ ಮಕ್ಳ ಜೊತೆ ಸಂತೋಷವಾಗಿ ಚೆನ್ನಾಗಿರಿ. ನನ್ ಗಾಡಿಲೇ ಬಂದು ಕೂರಿಸಿ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಕರ್ಕೊಂಡ್ ಬನ್ನಿ. ಎಲ್ಲ ಇದ್ದು ಬದುಕೋ ಆಸೆ ಇದ್ರೂನು ಎಷ್ಟೋ ಜನಕ್ಕೆ ದೇವ್ರು ಬದುಕಕ್ಕೆ ಅವಕಾಶನೇ ಕೊಡೋದಿಲ್ಲ. ಬಟ್ ನಿಮಗೆ ಬದುಕೋದಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಭಗವಂತ ಕೊಟ್ಟಿರೋವಂಥ ಇಷ್ಟು ಒಳ್ಳೆ ಗಿಫ್ಟ್ನ ನೀವೇ ಹಾಳು ಮಾಡಕ್ ಹೊರಟಿದ್ದೀರಲ್ಲ. ನೀವೇ ಹೇಳಿ, ಇದ್ ನ್ಯಾಯನಾ? ಮನುಷ್ಯ ಅನ್ನೋನು ನಾನು ನಂದು ಅಂತ ಒಂದೇ ಕಡೆ ನಿಂತ್ಬಿಟ್ಟಿದ್ದಾನೆ. ಅವನಲ್ಲಿ ಚಲನೆ ಅನ್ನೋದೇ ಇಲ್ಲ. ನಿಂತ ನೀರಿನಲ್ಲಿ ಕೊಳ್ತು ಹೋಗಿರೋ ಹುಲ್ಲಿನ ಹಾಕಿ ಹೀಗೆ ಬದುಕು ಬದುಕಲ್ಲ ಅಲ್ವಾ? ಇದೆಲ್ಲಪ್ಪ ಜೀವನ. ಬೇರೆ ಏನೋ ಇದೆ ಹುಡುಕು ಅಂತ ನದಿ ನೀರು ಹೇಳ್ತಾ ಇದೆ. ಈ ಗಂಗೆ ಆಳವಾದ ಕೂಗು ಈ ಮನುಷ್ಯನ ಅಂತರಾಳಕ್ಕೆ ಕೇಳ್ತಾನೆ ಇಲ್ಲ. ಅದಕ್ಕೆ ಅಲ್ವಾ ದೊಡ್ಡೋರು ಹೇಳಿರೋದು, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅಂತ. ನಿಂದು ತುಂಬಾ ದೊಡ್ಡ ಗುಣ ಕಣಮ್ಮ. ನಿನಗೆ ಆಶೀರ್ವಾದ ಮಾಡದೆ ಹೋದ್ರೆ ಹಿರೀಕ ಅನ್ನೋ ಸ್ಥಾನಕ್ಕೆ ಅರ್ಥವೇ ಇಲ್ದಾಗತ್ತೆ ಮಗಳೇ. ಮಗಳೇ? ಹೌದಮ್ಮ, ನೀನು ನನ್ನ ಮಗಳೇ. ಇಲ್ಲಿ ತನಕ ನನಗೆ 5 ಜನ ಮಕ್ಕಳು, ಇವತ್ತಿನಿಂದ 6 ಜನ ಮಕ್ಕಳು. ನೀನೇ ನನ್ನ ಹಿರಿ ಮಗಳು. ಇರ್ಲಮ್ಮ, ಇರ್ಲಿ. ಆ ಭಗವಂತ ನಿಂಗೆ ಒಳ್ಳೇದು ಮಾಡ್ತಾನೆ, ಖಂಡಿತ ಒಳ್ಳೇದು ಮಾಡ್ತಾನೆ. ಒಳ್ಳೆ ನಿನ್ಗಿರೋ ಒಳ್ಳೆ ಮನ್ಸಿಗೆ ಆ ಭಗವಂತ ಖಂಡಿತ ಈ ಸರಿ ಒಳ್ಳೇದು ಮಾಡೇ ಮಾಡ್ತಾನೆ ಕಣ. ಏನ್ ರೇವತಿ, ನಿನಗೆ ಇಂಥ ಪರಿಸ್ಥಿತಿನಾ?
ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ನನ್ಗೂ ಕಣೆ, 1 ವರ್ಷದ ಮುಂಚೆ ನಿನ್ ಪರಿಸ್ಥಿತಿ ಹೀಗಿರುತ್ತೆ ಅಂತ ಯಾರಾದ್ರೂ ಹೇಳಿದಿದ್ರೆ ನಾನ್ ನಗ್ತಿದ್ದೆ. ಆದ್ರೆ ಈಗ ನನ್ ಕೈಲೇ ಇದೆಲ್ಲ ನಡೀತಿರೋದನ್ನ ನನ್ ನಂಬೋಕೆ ಆಗ್ತಿಲ್ಲ. ಎಷ್ಟೋ ಒಳ್ಳೆ ರೀತಿಲಿ ಅನುಕೂಲವಾಗಿ ಮುದ್ದಾಗಿ ಬೆಳೆದೋಳು ನೀನು. ಆದ್ರೆ ಈಗ ಇಂಥ ಕಂಡೀಷನಲ್ಲಿ ಬಂದು ಕೂತಿದ್ಯಾ. ಅದೆಲ್ಲ ಬಿಡು ಸುಮಾ, ನನ್ಗೊಂದ್ ಹೆಲ್ಪ್ ಮಾಡಕ್ಕಾಗುತ್ತಾ? ಏನ್ ಹೇಳು ರೇವತಿ? ಕಣ್ಕಟ್ ಕಾಡಿಗೆ ಬಿಟ್ಟಿರೋ ಪರಿಸ್ಥಿತಿಲಿ ನಾನಿದ್ದೀನಿ. ಮುಂದೇನ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತಾಗ್ತಿಲ್ಲ. ಅಪ್ಪ ಅಮ್ಮ ಬಂದಿದ್ ಕೂಡ್ಲೆ ನಾನ್ ಮೊದ್ಲು ಮಾತಾಡ್ಬೇಕು. ಹೆತ್ ಪಾಪಕ್ಕೋಸ್ಕರ ಆದ್ರೂ ಅವ್ರು ನನ್ನ ಒಪ್ಕೊಳ್ತಾರೆ ಅಂತ ಅನ್ಕೊಂಡಿದೀನಿ. ಅವ್ರು ಬರೋವರ್ಗೂ ನಾನ್ ಎಲ್ಲಿ ಉಳ್ಕೋಬೇಕು ಅಂತನೂ ಗೊತ್ತಾಗ್ತಿಲ್ಲ. ನಾನ್ ನಿಮ್ ಮನೇಲಿ ಉಳ್ಕೋಬಹುದಾ? ಇದೇನೆ ಹೀಗೆ ಕೇಳ್ತಿದ್ಯಾ? ಧಾರಾಳವಾಗಿ ಉಳ್ಕೋಬಹುದು. ನಿನ್ಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ನನಗೇನು ಪ್ರಾಬ್ಲಮ್ ಇಲ್ಲ. 1 ನಿಮಿಷ ಇರು, ಅಪ್ಪ ಅಮ್ಮ ಬಂದ್ರು ಅನ್ಸುತ್ತೆ. ಯಾರಮ್ಮ ಅದು? ಅಪ್ಪ, ಅದು ನನ್ನ ಫ್ರೆಂಡ್ ರೇವತಿ ಅಂತ, ಇಲ್ಲೇ ಉಳ್ಕೋಬೇಕು ಅಂತ ಬಂದಿದ್ದಾಳೆ. ಒಂದ್ ನಿಮಿಷ ಬಾ. ನಿನ್ ಮನ್ಸಲ್ಲಿ ನೀನು ಏನ್ ಅಂದ್ಕೊಂಡಿದೀಯಾ? ಇದು ಗೌರವಸ್ಥರ ಕುಟುಂಬ. ಅವಳನ್ನ ಕರ್ಕೊಂಬಂದ್ ಮನೇಲಿ ಇಟ್ಕೊಂಡಿದೀಯಲ್ಲ, ನಿನ್ ಜೀವನ, ನಮ್ ಗೌರವ ಎಲ್ಲ ಕೆಟ್ಟು ಕುಲ್ಗೆಟ್ಟೋಗುತ್ತೆ. ನಿಮ್ಮಪ್ಪ ಹೇಳ್ದಂಗೆ ಕೇಳೆ ಸುಮ್ಮನೆ. ಅಮ್ಮ, ಏನಮ್ಮ ಹೆಲ್ಪ್ ಅಂತ ಕೇಳ್ಕೊಂಡ್ ಬಂದಿದ್ದಾಳೆ. ನಾನ್ ಬೇರೆ ಇಲ್ಲೇ ಉಳ್ಕೋ ಅಂತ ಹೇಳ್ಬಿಟ್ಟೆ. ಯಾರನ್ನ ಕೇಳಿ ಹಾಗೆ ಹೇಳ್ದೆ? ಈ ಮನೇಲಿ ಹಿರಿಯರು ಅಂತ ನಾವಿದ್ದೀವಿ. ನಿನಗ್ ತಲೆಗಿಲೆ ಇದೆಯೋ ಇಲ್ವೋ ನಿನ್ಗೆ? ಊರ್ನಲ್ಲಿ ನನಗೆ ಆದಂತ ಒಂದು ಮರ್ಯಾದೆ ಇದೆ. ಅದನ್ನ ಕೆಡ್ಸೋ ತರ ಇದನ್ನ ಮಾಡಿ ಹಾಳು ಮಾಡ್ಬೇಡ. ಅಪ್ಪ, ಜಸ್ಟ್ 2 ಡೇಸ್ ಅಪ್ಪ, ಆಮೇಲೆ ಅವಳೇ ಹೊರಟೋಗ್ಬಿಡ್ತಾಳೆ. ನೋಡಮ್ಮ, ಎಲ್ಲಾರ ತರ ಹುಡುಗಿ ಆಗಿದ್ದಿದ್ರೆ ಇಲ್ಲೇ ಉಳಿಸ್ಕೊ ಅಂತ ಹೇಳ್ತಿದ್ದೆ. ಆದ್ರೆ ಇವಳೇ ಬೇರೆ ವ್ಯವಹಾರದವಳಲ್ವಾ? ನಿನ್ಗೆ ಮದ್ವೆಗಿದ್ವೆ ಅನ್ನೋದೇನು ಬೇಡ್ವಾ? ಮೊದ್ಲು ಅವಳನ್ನ ಆಚೆ ಹೋಗಕ್ ಹೇಳು. ಅಮ್ಮ, ಅದು ಹೇಳೋದು ಕೇಳ್ಸುಮ. ಅವನ್ ಯಾವನ್ನೋ ಮದ್ವೆ ಆದ್ಲಂತೆ, ಆಮೇಲೆ ಯಾರೋ ಲವರ್ ಜೊತೆ ಓಡೋದ್ಲಂತೆ. ಈಗ ಅಲ್ಲೂ ಸಮಸ್ಯೆ ಅಂತೆ. ಕೇಳೋದಕ್ಕೆ ಅಸಹ್ಯ ಆಗ್ತಾ ಇಲ್ವಾ? ಮೊದ್ಲು ಅವಳನ್ನ ಇಲ್ಲಿಂದ ಹೋಗಕ್ ಹೇಳು. ಅಮ್ಮ, ಏನೇ ಫ್ರೆಂಡ್ ಆಗಿದ್ರು ಗುಣ ನಡತೆ ಮುಖ್ಯ ಕಣೆ. ಇಂಥ ನಡತೆಗೆಟ್ಟವಳನ್ನ ನಮ್ ಜೊತೆ ಇಟ್ಕೊಂಡ್ರೆ ನಾಳೆ ಜನ ನಮ್ಮನ್ ಬೈತಾರೆ. ನೀನೇ ಹೋಗಿ ಹೇಳ್ತೀಯಾ ಅಥವಾ ನಾನ್ ಹೋಗ್ಲಾ? ರೇವತಿ, ರೇವತಿ ನಿಂತ್ಕೋ. ಸಾರಿ ರೇವತಿ. ಪರವಾಗಿಲ್ಲ ಬಿಡ, ನಾನ್ ನೋಡ್ಕೊಂತೀನಿ. ದುಡ್ಡೇನಾದ್ರೂ ಬೇಡ. ಸಾರಿ ಕಣೆ. ನನಗ್ ನಿನ್ ಮೇಲೆ ಯಾವ್ದು ಬೇಜಾರಿಲ್ಲ. ನಾನಿನ್ ಬರ್ತೀನಿ. ಹಲೋ ಹಲೋ ಮಾವ. ಹೇಳು ಮುರಳಿ, ಹೇಗಿದ್ಯೋ? ಹೋದ್ ಕೆಲ್ಸ ಎಲ್ಲ ಚೆನ್ನಾಗಾಯ್ತೇನೋ? ಹಾ ಮಾವ, ಎಲ್ಲ ಹೆಚ್ಚು ಕಮ್ಮಿ ಮುಗ್ದಂಗೆನೆ. ಸಂತೋಷ ಅಪ್ಪ, ಸಂತೋಷ. ಆಮೇಲೆ ಮಾವ, ಹೇಳು. ಗಾರ್ಮೆಂಟ್ಸ್ ಒಬ್ಬರ ಅಕ್ಕ ಇದ್ರಲ್ವಾ, ಅವ್ರ ಸಹಾಯ ತಗೊಂಡು ಎಲ್ಲ ಕೆಲಸ ಮುಗಿಸಿದೀನಿ. ಹಾ, ತಗೋಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡಾಯ್ತು. ಹೆಚ್ಚು ಕಮ್ಮಿ ಎಲ್ಲ ಕೆಲಸ ಮುಗ್ದಂಗೆ. ಸಂತೋಷಪ್ಪ, ಸಂತೋಷ. ಅದಿರ್ಲಿ, ಮನೆ ನೋಡ್ದೇನೋ? ಹಾ ಮಾವ, ಅದನ್ನು ನೋಡಾಯ್ತು. ಹಾ, ಅವ್ರು ಯಾವಾಗ ಬೇಕಾದ್ರೆ ಬರ್ಬೋದು ಅಂತ ಹೇಳಿದ್ದಾರೆ. ನಾಳೆನೆ ಹಾಲು ಕುಸ್ಬೋದು, ನೀವು ಬಂದ್ಬಿಡ್ತೀರಾ? ಆಯ್ತು ಬಿಡು, ಬಂದ್ಬಿಡೋಣ. ಹಾಲುಕ್ಸೋ ಕಾರ್ಯಕ್ರಮ ಮುಗಿಸೇ ಬಿಡೋಣ. ಹಾ, ಆದ್ರೆ ಈಗ ಇನ್ನೊಂದು ವಿಷಯ ಕಣೋ ಮುರಳಿ. ಏನ್ ಮಾವ? ಅದೇ ಕಾರ್ತಿಕ್ ಅವ್ರು ಫೋನ್ ಮಾಡಿದ್ರು ಕಣೋ, ಈಗ ಸ್ವಲ್ಪ ಮುಂಚೆ. ಈಗಮ್ಮ ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂದ್ರಂತೆ. ಹೌದಾ? ಏನಂತ ವಿಷಯ? ಅವರು ಏನೋ ಒಂದು ಲಾರಿ ಕಂಪ್ನಿ ಶುರು ಮಾಡ್ತಿದಾರಂತೆ. ಅದ್ರ ಪೂಜೆ ಇದೆ, ನೀವು ಖಂಡಿತ ಬರಲೇಬೇಕು ಅಂತ ಬೀಗಮ್ಮ ನನ್ನ ಕರೆದ್ರು ಕಣೋ.
ಅವ್ರು ಮಾತಾಡಿದ ರೀತಿ ನೋಡಿ ನನ್ಗಂತೂ ತುಂಬಾ ಆಶ್ಚರ್ಯ ಆಗೋಯ್ತು ಕಣ ಮುರಳಿ. ಯಾವಾಗ ಮಾವ ಪೂಜೆ? ಹಾ. ನೀನು ಗಾರ್ಮೆಂಟ್ಸ್ ಪೂಜೆ ಯಾವತ್ತು ಇಟ್ಕೊಂಡಿದ್ಯೋ ಆವತ್ತೇ ಅವರು ಪೂಜೆ ಇಟ್ಕೊಂಡಿದ್ದಾರೆ. ಎಂತ ಕಾಕತಾಳಿಯ ನೋಡು. ಸರಿ, ಇನ್ನೇನಪ್ಪ ವಿಷಯ? ಹಾಗಾದ್ರೆ ನಾನು ಹೊರಡೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ಳಾ? ಸರಿ ಮಾವ. ಆಯ್ತಪ್ಪ, ಸರಿ ಇಡ್ಲಾ? ಹುಷಾರು ಕಣೋ. ನಾನು ಇಡ್ತೀನಿ. ಮಗ ಪ್ಲೀಸ್ ಕಣ, ಹೆಂಗಾದ್ರೂ ಮಾಡಿ ನೀನೇ ಹೆಲ್ಪ್ ಮಾಡಬೇಕು. ಒಂದೆರಡು ದಿನ ಅವ್ರ ತಂದೆ ತಾಯಿ ಊರಿಗೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಪ್ಲೀಸ್, ಅವಳು ಅಲ್ಲಿ ತನಕ ಇಲ್ಲೇ ಉಳ್ಕೋತಾಳೆ. ಓಕೆ ಅಲ್ವಾ? ಲೋ, ಏನೋ ಯೋಚಿಸ್ತಿದ್ಯಾ? ನನ್ಗೇನು ಪ್ರಾಬ್ಲಮ್ ಇಲ್ಲ ಕಣೋ. 2 ದಿವಸ ಇಲ್ಲಿ ಉಳ್ಕೊಳ್ಳೋದು ನನ್ಗೇನು ಅಭ್ಯಂತರ ಇಲ್ಲ. ಮತ್ತಿನ್ನೇನೋ? ಅದೇನಿಲ್ಲ ಕಣೋ, ಮನೇಲೆಲ್ಲ ದೊಡ್ಡರಿದಾರಲ್ವಾ, ಅದಕ್ಕೆ ಚೂರು ಯೋಚಿಸ್ತಾ ಇದ್ದೀನಿ. ನೀವು ಜ್ಯೂಸ್ ಕುಡೀರಿ. ರೇವತಿ ತೋ. ಅಂಕಲ್, ಮತ್ತೇನಪ್ಪ ಕೃಷ್ಣ? ಚೆನ್ನಾಗಿದ್ದೀರಾ? ಹೇಗಿದೆಯಾ ಕೃಷ್ಣ? ಆಂಟಿ ಚೆನ್ನಾಗಿದ್ದೀನಿ, ನೀವು? ಇವಳು ನಿನ್ ಮದುವೆ ಮಾಡ್ಕೊಂಡಿದ್ದು ಹುಡುಗಿ ಅಲ್ವಾ? ಹ್ಞೂ ಆಂಟಿ. ಮಧು, 1 ನಿಮಿಷ ಒಳಗ್ ಬಾ. ಒಂದು ನಿಮಿಷ ಕಣೋ, ನೀವು ಜ್ಯೂಸ್ ಕುಡಿತೀರಿ, ಬರ್ತೀನಿ. ಸರಿ. ಏನೋ ಇದು ಅಸಹ್ಯ ಅನ್ಸಲ್ಲ? ಲೇ, ಇಡೀ ಊರಿಗೆ ಗೊತ್ತು ಕಣೋ ಅವಳು ಓಡೋದವಳು ಅಂತ. ಅಲ್ಲ, ಅವನು ಕೃಷ್ಣನ್ಗಾದ್ರೂ ಬುದ್ಧಿ ಬೇಡವಾ? ಅವಳ ಜೊತೆ ಬಂದು ಜೊತೆಗೂಡಿ ನಮ್ಮನೇಲೇ ಇದಾರಲ್ಲ, ಏನಕ್ಕೋ ಬಂದವನ್ ಇಲ್ಲಿಗೆ? ಏನೋ ಪ್ರಾಬ್ಲಮ್ ಅಂತೆ. 1-2 ದಿವಸ ಆ ಹುಡುಗಿ ನಮ್ಮನೇಲಿ ಉಳ್ಕೊಂಡೋದ್ರೆ ಏನಪ್ಪ ಪ್ರಾಬ್ಲಮ್ಮು? ಏನು ಈ ಮನೇಲಿ ಉಳ್ಕೊಳ್ಳೋದಾ? ನೋಡು, ಉಳ್ಕೊಳ್ಳೋದು ಏನು ಬೇಡ. ಮೊದ್ಲು ಅವರಿಬ್ಬರನ್ನು ಕರ್ಕೊಂಡೋಗಿ ಆಚೆ ಬಿಟ್ಬಿಟ್ ಬಾ. ಅಮ್ಮ, ಏನೋ ತೊಂದ್ರೆ ಅಂತಮ್ಮ, ಪಾಪ. ಏಯ್, ಏನೋ ಹೇಳ್ತಿದ್ಯಾ? ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ ಕಣೋ ಮನೇಲಿ. ಆ ಅಸಹ್ಯದವಳನ್ನ ಮನೇಲಿ ಇಟ್ಕೊಂಡ್ರೆ ನೋಡಿದ ಜನ ಏನಂತಾರೋ? ನಮ್ಮನ್ನೆಲ್ಲ ಒಂಥರ ನೋಡ್ತಾರೆ. ನೋಡು, ಇದೆಲ್ಲ ಬೇಡ. ಮೊದ್ಲು ಅವರಿಬ್ಬರನ್ನ ಕರ್ಕೊಂಡೋಗಿ ಹೊರಗ್ ಬಿಟ್ ಬಾ. ಅಮ್ಮ, ಒಂಚೂರು ನಿಧಾನಕ್ಕೆ ಮಾತಾಡಮ್ಮ. ಹೇ, ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡ. ಅವಳು ಅದಕ್ಕೇನ್ ಜಗ್ಗವಳಲ್ಲ. ಅಲ್ಲ, ಆ ಕೃಷ್ಣನ್ಗಾದ್ರೂ ಬುದ್ಧಿ ಬೇಡವಾ? ಯಾವ ಧೈರ್ಯದ ಮೇಲೆ ಅವಳನ್ನ ನಮ್ಮ ಮನೆ ಕರ್ಕೊಂಡ್ಬಂದು ನಮ್ಮ ಮನೇಲಿ ಇರಿಸ್ಕೊ ಅಂತ ಹೇಳ್ತಿದ್ದಾನೆ? ಅಪ್ಪ, ಪ್ಲೀಸ್ ಅಪ್ಪ. ಏಯ್, ಇಲ್ಲಿ ನೋಡೋ, ನಾನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ವಯಸ್ಸಿಗೆ ಬಂದಿರೋ ಮಗಳು ಮನೇಲಿ ಇರೋದ್ರಿಂದ ಅವಳನ್ನ ಈ ಮನೇಲಿ ಇರಿಸ್ಕೊಳಕ್ ಸಾಧ್ಯನೇ ಇಲ್ಲ. ಮುಖದ ಮೇಲೆ ಹೊಡೆದಂಗ್ ಹೋಗಿ ಹೇಳಿ ನೀನು ಅವ್ರಿಬ್ರನ್ನು ಹೊರಗಡೆ ಬಿಟ್ಬಿಟ್ ಬಾ. ಹೋಗೋ. ಅಮ್ಮ. ಏಯ್, ಹೋಗೋ. ರೇವತಿ, ನಡಿ ಹೋಗೋಣ. ಕೃಷ್ಣ, 1 ನಿಮಿಷ ಇರೋ. ಹೊಡ್ತೀವಿ, ಪರವಾಗಿಲ್ಲ. ಕೂತ್ಕೊಳ್ಳಮ್ಮ, ಕೂತ್ಕೊಳ್ಳೋ 1 ನಿಮಿಷ. ಎಲ್ಲಿಗೂ ಹೋಗ್ತಾ ಇದೆಯಾ? ಸೊಸೈಟಿ ಚೇಂಜ್ ಆಗಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿಲ್ಲ ಕಣ. ಪರವಾಗಿಲ್ಲ ಬಿಡ. 1 ನಿಮಿಷ ಕಣು. ನಮ್ಮ ಮನೆಯವ್ರು ಈ ಥರ ರಿಯಾಕ್ಟ್ ಮಾಡ್ತಾರಂತ ನಾನು ಗೆಸ್ ಕೂಡ ಮಾಡಿರಲಿಲ್ಲ ಕಣು. ಸಾರಿ ಮಗ. ನಾನು ಗೆಸ್ ಮಾಡಬೇಕಿತ್ತು, ನಾನೇ ತಪ್ಪು ಮಾಡಿಬಿಟ್ಟೆ. ಸರಿ, ಇವಾಗ ಏನು ಮಾಡ್ತೀಯಾ? ಏನು ಕತೆನೋ, ಇನ್ನು ಯಾರ್ಯಾರ ಕಾಲಿಗೆ ಹೋಗಿ ಬೀಳ್ಬೇಕೋ ನಿಜ ಗೊತ್ತಾಗ್ತಿಲ್ಲ. ನಮ್ಮ ಫ್ರೆಂಡ್ ಸರ್ಕಲ್ ಯಾರ ಮನೆಗೆ ಹೋದ್ರು ಕೂಡ ಈ ಸಮಸ್ಯೆ ಕಟ್ಟಿಟ್ಟು ಬುತ್ತಿ ಕಣೋ. ನಾನೊಂದು ಐಡಿಯಾ ಕೊಡ್ತೀನಿ, ಮಾಡ್ತೀಯಾ? ಏನು? ಸುಮ್ಮನೆ ನೀವಿಬ್ರು ಲಾಡ್ಜಲ್ಲಿ ಯಾಕೆ ಉಳ್ಕೋಬಾರ್ದು?
ಲೇ ಚೆನ್ನಾಗಿರಲ್ಲ ಸುಮ್ಮನಿರು. ಏನೋ ನಮ್ಮ ಫ್ರೆಂಡ್ ಲಾಡ್ಜ್ ಕಣೋ, ತುಂಬ ಡೀಸೆಂಟ್ ಆಗಿರೋ ಲಾಡ್ಜು, ಯಾವ ಸಮಸ್ಯೆನೂ ಇಲ್ಲದೆ ನೆಮ್ಮದಿಯಾಗಿರ್ಬೋದು. ಇಲ್ಲ ಏನೋ ನೀನು ರೇವತಿ ಜೊತೆ ಅವ್ರಿಗೆ ಹೇಳೋದಕ್ಕೇನೋ ಇದೆ, ಅಲ್ಲಿಗೆ ಹೋದ್ರೆ ನೆಮ್ಮದಿಯಾಗಿರ್ಬೋದು. ನಮ್ಮ ಅಪ್ಪ ಅಮ್ಮನ ಥರ ಯಾರು ಕ್ವಶನ್ ಕೂಡ ಮಾಡಲ್ಲ. ಇರು ಇವಾಗಲೇ ಕಾಲ್ ಮಾಡ್ತೀನಿ. ಒಂದ್ ನಿಮಿಷ ಇರು. ಡೀಸೆಂಟ್ ಆಗಿರೋ ಲಾಡ್ಜ್ ಅಲ್ವಾ? ಖಂಡಿತ ಡೀಸೆಂಟ್ ಆಗಿರೋ ಲಾಡ್ಜ್ ಕಣೋ. ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ಏನು ಪ್ರಾಬ್ಲಮ್ ಇಲ್ಲ ಕಣೋ, ನಾನು ನಂಬು. ಏನು ಯೋಚಿಸ್ತಾ ಇದೆಯಾ? ಏನಿಲ್ಲ ಬಿಡ ರೇವತಿ, ಇವಾಗ ನನಗೆ ಯಾವ ಐಡಿಯಾನು ತಲೆಗೆ ಹೊಡಿತಿಲ್ಲ. ಅಲ್ಲೇ ಉಳ್ಕೊಳ್ಳೋಣ. ಈ ರೀತಿ ಎಲ್ಲ ಫ್ರೆಂಡ್ಸ್ ಮನೆಗೆ ಹೋಗಿ ಅವಮಾನ ಮಾಡಿಸ್ಕೊಳ್ಳೋಕ್ಕಿಂತ ನಾವು ಲಾಡ್ಜ್ಗೆ ಹೋಗೋಣ. ಬನ್ನಿ ಹೋಗೋಣ. ಲಾಡ್ಜ್ ಅಡ್ರೆಸ್ ಏನಂದೆ? ನಡಿ ಹೇಳ್ತೀನಿ. ತಪ್ಪು ಮಾಡಿರೋರು ಸಿಕ್ಬಿಟ್ರೆ ಸಾಕು, ತಾವು ಬಾರಿ ಸಂಭಾವಿತರು ಅನ್ನೋ ಥರ ಮಾತಾಡ್ತಾರೆ. ಅಲ್ಲ, ಯಾರಿಗೂ ಎಳ್ಳಷ್ಟು ಕರುಣೆನೇ ಇಲ್ವಲ್ಲ? ಛೇ, ನಿಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದು ನಂದೇ ತಪ್ಪು. ಐ ಆಮ್ ಸಾರಿ ರೇವತಿ. ಇದೆಲ್ಲ ನನಗೇನು ಹೊಸ್ತಲ್ಲ ಬಿಡಿ. ನಮ್ಮ ದೂರದ ಸಂಬಂಧಿಕರದೊಂದು ಮನೆ ಇದೆ, ಅಲ್ಲೊಂದ್ಸತಿ ಕೇಳಿ ನೋಡೋಣ. ಪ್ಲೀಸ್ ಬೇಡ ಕೃಷ್ಣ ಅವರೇ, ಮತ್ ಅವಮಾನ ಮಾಡಿಸ್ಕೊಳಕ್ ನನಗಿಷ್ಟ ಇಲ್ಲ. ಯಾವುದಾದ್ರೂ ದೇವಸ್ಥಾನದಲ್ಲಿ ಒಬ್ಳೇ ಎದ್ಬಿಡ್ತೀನಿ. ದೇವಸ್ಥಾನ? ರೇವತಿ, ಅದೇಂಗೆ ನಾನು ನೀನು ದೇವಸ್ಥಾನದಲ್ಲಿ ಬಿಟ್ಟು ಹೋಗೋಕ್ಕಾಗುತ್ತೆ? ನಂಗೇನು ತೊಂದರೆ ಇಲ್ಲ. ನೀವು ನನ್ನ ಜೊತೆ ಇರೋದನ್ನ ಯಾರಾದ್ರೂ ನೋಡಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗೋದು. ನೀವು ಇಲ್ಲಿಂದ ಹೊರಡಿ. ಯಪ್ಪ, ಸರಿ ಬಿಡು, ನನ್ನ ಫ್ರೆಂಡ್ ಹೇಳಿರೋ ಥರನೇ ಲಾಡ್ಜ್ಗೆ ಹೋಗೋಣ. ಲಾಡ್ಜ್ಗೆ ಹೋದ್ರೆ ನಿನ್ಗೊಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ನಾನು ಅವಾಯ್ಡ್ ಮಾಡ್ತಿದ್ದೆ ಅಷ್ಟೇ. ಕಣ್ಕಂಡವ್ರ ಹತ್ರ ಹೇಳಿಸ್ಕೊಳ್ಳೋದ್ ಬದಲು ಅಲ್ಲಿಗೆ ಹೋಗೋದು ಉತ್ತಮ. ಅಲ್ಲಿಗೆ ಹೋಗೋಣ. ನಿನ್ಗೇನೋ ಪ್ರಾಬ್ಲಮ್ ಇಲ್ಲ ತಾನೆ? ಸರಿ ಬಿಡು, ನಿನ್ಗೆ ಓಕೆ ಅಂದ್ರೆ ಅಲ್ಲೇ ಹೋಗೋಣ. ಚಿತ್ರ, ಒಂದ್ ಲೋಟ ನೀರ್ ತಗೊಂಡ್ ಬಾ ಅಮ್ಮ. ಪಾರ್ವತಿ, ಚಳಿಯಾಗಿದೆ, ನೀಟಾಗಿ ಶಾಲ್ಗಿಲ್ ಹೊತ್ಕೊಳ್ಳೋದಲ್ವಾ? ಬೆಚ್ಚಗಿರ್ಬೇಕಮ್ಮ. ಇಷ್ಟೊತ್ತು ಶಾಲ್ ಹೊತ್ಕೊಂಡೆ ಕೂತಿದ್ದೆ ರೀ. ಯಾಕೋ ತುಂಬಾ ಭಾರ ಅನ್ನಿಸ್ತಾ ಇತ್ತು, ಅದಕ್ಕೆ ತೆಗ್ದಿಟ್ ಬಂದೆ. ಅತ್ತೆ, ನೀರು. ಏನಮ್ಮ ಮಾಡ್ತಿದ್ದೆ? ಮಧ್ಯಾಹ್ನ ಅಡ್ಗೆಗೆ ತರಕಾರಿ ಹೆಚ್ಕೋತಿದ್ದೆ ಅತ್ತೆ. ನೀವು ಮಾತ್ರೆ ತಗೊಂಡ್ರಾ? ತಗೊಂಡೆ. ಆ ಗೌತಮ್, ಕೆಂಪು ಕಲರ್ ಮಾತ್ರೆ ಖಾಲಿ ಆಗಿದೆ ಕಣೋ, ನಾಳೆ ತಂದ್ಬಿಡೋ. ಈ ಗೌತಮ್, ನಿನಗೆ ಹೇಳಿದ್ದು ಕೇಳಿಸ್ತೇನೋ? ಏನು? ಕೆಂಪು ಮಾತ್ರೆ ಖಾಲಿ ಆಗಿದೆಯಂತೆ, ಅದನ್ನ ನಾಳೆ ತಗೊಂಡ್ಬಾ ಅಂತ ಹೇಳಿದ್ಲು. ಸರಿ. ಏನೋ ಆಗುತ್ತೆ ನಿನ್ಗೆ ಆಗಾಗ? ತಲೆ ಕೆಟ್ಟು ನಂಗೆ ಆಡ್ತೀಯ, ಯಾವುದೋ ಲೋಕದಲ್ಲಿರ್ತೀಯ. ಈಗಾಗ್ಲೇ ಕೋಪ ಹತ್ಕೊಂಡು ಹುರಿತಾ ಇದೆ, ನೀನ್ ಅದ್ರ ಮೇಲೆ ಇನ್ನೊಂದ್ ಸ್ವಲ್ಪ ತುಪ್ಪ ಸುರಿ. ಕೋಪನ ಯಾಕೆ? ಇವತ್ತು ಆ ಕೃಷ್ಣ ಸಿಕ್ಕಿದ್ದ. ಅವನ್ ಸಿಕ್ಕರೆ ನಿನ್ಗೆ ಯಾಕೋ ಕೋಪ? ಅವನೊಬ್ನೇ ಸಿಕ್ಕಿರ್ಲಿಲ್ಲ, ಅವನ್ ಜೊತೆಗೆ ಆ ಮನೆ ಆಳಿ ಆ ರೇವತಿನೂ ಸಿಕ್ಕಿದ್ಲು. ಏನು? ಕೃಷ್ಣನ್ ಜೊತೆ ರೇವತಿ ಸಿಕ್ಕಿದ್ಲ? ಅವರಿಬ್ರು ಬೇರೆ ಬೇರೆ ಆಗಿದಾರಲ್ವೇನೋ? ಹೌದಮ್ಮ, ಆ ಕೃಷ್ಣನ್ ಕಂಡ್ರೆ ನನ್ಗೇನ್ ಸುಮ್ನೆ ಅಸಮಾಧಾನ ಅಲ್ಲ. ಅವನ ಈ ತರ ವಿಚಾರಗಳಲ್ಲಿ ಸ್ವಲ್ಪ ಆಚೆ ಈಚೆನೆ. ನೀವೇನೇ ಹೇಳಿ ರೀ, ವಿಷಯ ಏನು ಅಂತ ಮೊದ್ಲು ಅದನ್ನ ಹೇಳಿ. ಆ ಕೃಷ್ಣ ಆ ರೇವತಿನ್ ಕರ್ಕೊಂಡು ಎಲ್ಲೋ ಹೋಗ್ತಾ ಇದ್ದ, ನಾನು ಅದೇ ದಾರಿಲಿ ಹೋಗ್ತಾ ಇದ್ದೆ. ಶಾಕಾಗಿ ಏನಪ್ಪಾ ಅಂತ ವಿಚಾರ ಕೇಳಿದ್ರೆ ಜಾರ್ಕೊಳ್ಳೋದಕ್ಕೆ ಒಂದ್ 4 ಉತ್ತರ ಕೊಟ್ಟ. ಆದ್ರೆ ಅವನ್ ಹಾವಭಾವ ಮಾತ್ರ ಒಂಚೂರು ಸರಿ ಇರ್ಲಿಲ್ಲ. ಕಳ್ತನ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರ್ತಾನಲ್ಲ ಕಳ್ಳ, ಆ ತರನೇ ಆಡ್ತಿದ್ದ. ಆಮೇಲೆ ಏನಂತಾನೆ, ನಾವಿಬ್ರು ಜೊತೆಗಿದ್ದನ್ನ ಎಲ್ಲೂ ಯಾರ ಹತ್ರನು ಹೇಳ್ಬೇಡಿ ಅಂತ ಹೇಳ್ತಾನೆ.
ಇದ್ರ ಅರ್ಥ ಏನು? ಏನೋ ಬೇಡ್ದಿರೋದನ್ನೇ ಮಾಡ್ತಿದ್ದಾನೆ ಅಂತಾನೆ ತಾನೆ? ಸರಿ, ಅದಕ್ಕೆ ನೀನೇನೋ ಮಾಡ್ದೆ? ನಾನೇನ್ ಮಾಡ್ದೆ? ಅವ್ರ ಅಣ್ಣನ ಹತ್ರ ಸೀದಾ ಹೋಗಿ ಈ ವಿಷಯನೆಲ್ಲ ಹೇಳಿ ಎಚ್ಚರಿಕೆ ಕೊಟ್ಟೆ. ಅದಕ್ಕೆ ಆ ಮನುಷ್ಯ ನನ್ ಮೇಲೆ ರೇಗ್ತಾನೆ. ಏನ ನಮ್ಮವರು ಅಂತ ಅಭಿಮಾನ ಕಾಳಜಿ ತೋರ್ಸದೆ ತಪ್ಪು ಅನ್ಸುತ್ತೆ. ನನಗೆ ಗೊತ್ತಿತ್ತು ಕಣೋ, ನೀನು ಇಷ್ಟಕ್ಕೆ ಬಿಡಲ್ಲ ಅಂತ. ಆ ರೇವತಿ ಕೃಷ್ಣನ ನೋಡಿದ್ಮೇಲೆ ನೀನು ನಿನ್ ಕೆಲಸನ ನೋಡ್ಕೊಂಡು ಹೋಗಿದ್ರೆ ಈ ತರ ಉರುಕ್ಕೊಂಡು ಕೂರೋ ಪರಿಸ್ಥಿತಿ ಬರ್ತಿರ್ಲಿಲ್ವಲ್ಲ. ಅಪ್ಪ ಏನ್ ಮಾತಾಡ್ತಿದ್ದೀರಾ? ಅದನ್ನ ನೋಡ್ಕೊಂಡು ನಾನು ಸುಮ್ನಿರ್ಬೇಕಾಗಿತ್ತಾ? ಅಲ್ಲ, ಅವಳು ದ್ರೋಹ ಮಾಡಿ ಓಡೋದವಳು. ಅವಳ ಜೊತೆಗೆ ಇವನ್ಗೇನಪ್ಪ ಕೆಲ್ಸ? ಗೌತಮ್, ನಿನಗ್ ಯಾಕೋ ಬೇಕಿತ್ತಿದೆಲ್ಲ? ನೀನ್ ಮಧ್ಯೆ ತಲೆ ಹಾಕಿ ಅಧಿಕ ಪ್ರಸಂಗಿ ಅಂತ ಯಾಕೆ ಅನಿಸ್ಕೋತೀಯ? ನಿನ್ ಪಾಡಿಗೆ ನೀನ್ ಹೋಗ್ಬೇಕಿತ್ತಲ್ವಾ? ಅಲ್ವೇ, ಇವನು ಅಭಿಮಾನದಿಂದ ಹೋಗಿ ಹೇಳಿದ್ರೆ ನಾನು ಸರಿ ಅಂತಾನೆ ಅಂತಿದ್ದೆ. ಆದ್ರೆ ಇವನು ಹೋಗಿದ್ದು ಅದಕ್ಕಲ್ವೇ? ಮತ್ತೇನಕ್ಕೆ? ಅಲ್ವೋ, ದ್ರೋಹ ಮಾಡಿದವ್ರ ಮೇಲೆ ಹಗೆ ಸಾಧಿಸಿದ್ರೆ ಸರಿ, ನಿನ್ ವಿಷಯದಲ್ಲಿ ತಪ್ಪು ಮಾಡಿದವ್ರ ಮೇಲೆ ಹಗೆ ಸಾಧಿಸೋದು ಸರಿ. ಆದ್ರೆ ಪಾಪ ಆ ಕೃಷ್ಣನ್ ಮೇಲೆ ಯಾಕೋ ನಿನ್ಗೆ ದ್ವೇಷ? ದ್ವೇಷನ? ಏನ್ ಹೇಳ್ತಿದ್ದೀರಾ ನೀವು? ಅಲ್ಲ, ನಾನೇನಕ್ಕೆ ಅವನ ಮೇಲೆ ದ್ವೇಷ ಮಾಡ್ಲಿ? ಗೊತ್ತು ಬಿಡೋ, ಆ ಕೃಷ್ಣನ ವಿಷಯ ಎತ್ತಿದ್ರೆ ಸಾಕು ನಿನ್ ಮುಖ ಕೆಂಪು ಮಾಡ್ಕೊಳ್ಳೋದನ್ನ ನಾನ್ ನೋಡಿದ್ದೀನಿ. ಪಾಪ ಏನ್ ವಿಷಯ ಇತ್ತೋ ಏನೋ, ಹೇಳ್ಬೇಡಿ ಅಂತ ಹೇಳಿದ್ಮೇಲೂ ನೀನ್ಯಾಕೆ ಹೋಗಿ ಕಾರ್ತಿಕ್ ಹತ್ರ ಹೇಳಿದೆ? ಕಾರ್ತಿಕ್ ನಿನ್ ಮೇಲೆ ಕೋಪ ಬಂದಿದ್ದು ನ್ಯಾಯನೇ. ನೀನೇನು ಸುಮ್ಮನೆ ಹಿತವಾಗಿ ಮಾತಾಡಿರ್ತೀಯ? ಕೃಷ್ಣನ್ ಬಗ್ಗೆ ಖಾರವಾಗಿ ಮಾತಾಡಿರ್ತೀಯ? ಸ್ವಂತ ಅಣ್ಣ ಕಾಣೋ ಅವನು, ಕೋಪ ಬಂದೇ ಬರುತ್ತೆ. ಅವನಿಗೆ ಗೊತ್ತಿದ್ದೇ ಕಳಿಸಿರ್ಬೋದೋ ಏನೋ. ಸುಮ್ನಿರಿಪ್ಪ, ನನ್ ವಿರುದ್ಧನೇ ಮಾತಾಡ್ಬೇಕು ಅಂತ ಇಲ್ದಿರೋ ಲಾಜಿಕ್ ಎಲ್ಲ ಹುಡುಕ್ಬೇಡಿ ನೀವು. ಅಲ್ಲ, ಹಾಗಿದ್ದಿದ್ರೆ ಯಾರಿಗೂ ಹೇಳ್ಬೇಡಿ ಅಂತ ಕೃಷ್ಣ ನನ್ನ ಹತ್ರ ಯಾಕೆ ಹೇಳ್ತಿದ್ದ? ನನಗಂತೂ ಕನ್ಫರ್ಮು ಅವನೇನೋ ಬೇಡ್ದಿರೋದ್ನೇ ಮಾಡ್ತಿದ್ದಾನೆ. ಅದು ಅಲ್ದೆ ಆ ರೇವತಿನೂ ನೋಡಿದ್ನಲ್ಲ, ಅವಳ ಮುಖ ಅಂತೂ ಫುಲ್ ಡಲ್ ಆಗೋಗಿತ್ತು. ಹತ್ತು ಮುಖ ಎಲ್ಲ ಬಾಡೋಗಿತ್ತು. ಏನೋ ನಡೀತಿದೆ, ನೋಡ್ತೀರಿ. ಈ ಆಟ ಅಂತೂ ಚಿಕ್ಕದಾಗಂತೂ ಮುಗಿಯೋದಿಲ್ಲ. ನೀನೇ ಶಾಪ ಹಾಕಿ ಏನೋ ಮಾಡಂಗಿದ್ಯಾ? ಅಭಿಮಾನ ಇದ್ದಿದ್ರೆ ಏನೋ ಆಗದೆ ಇರ್ಲಿ ಅಂತ ಅನ್ಕೊಳ್ಬೇಕಿತ್ತು. ಕರೆಕ್ಟ್. ಸರಿ, ಒಟ್ನಲ್ಲಿ ನಿಮ್ ಮಗನ ನೀವು ಕಟ್ಕಡೆ ನಿಲ್ಸಿದ್ರೆ ತಾನೇ ನೀವಿಬ್ರಿಗೂ ಖುಷಿ. ಏನೇ ಇವನು ಹೀಗಾಡ್ತಾನೆ? ನಮ್ಮ ಎದುರಿಗಿಷ್ಟೇ ಅಂತ ಅನ್ಕೊಂಡ್ರೆ ಊರವ್ರ ಹತ್ರನೂ ತನ್ನ ಕಂತ್ರಿ ಬುದ್ಧಿ ತೋರಿಸ್ತಾನೆ. ಕರ್ಮ, ನಮ್ಮ ಮರ್ಯಾದಿನ ತೆಗೆಯಕ್ಕೆ ಇದ್ದಾನೆ. ಭೂಮಿ ಮನೆಯಲ್ಲಿ ಯಾರನ್ನೂ ಕರೆಯೋದು ಬೇಡ ಅಲ್ವಾ? ಬೇಡ, ಬೇಕಾಗಿಲ್ಲ. ಆದ್ರೆ ಚಿತ್ರಾನ ಕರಿಬೇಕು. ಅವ್ರ ಮನೆಯವ್ರು ಬರ್ಬೇಕು. ಅವ್ರನ್ನ ಕರೆದ್ರೆ ಸಾಕು. ಹಾಗಾದ್ರೆ ದೀಪ ಮನೆ? ದೀಪುನ? ಅವ್ರೇನಕ್ಕೆ? ನನಗೇನೋ ಸರಿ ಬರೋ ತರ ಕಾಣ್ತಿಲ್ಲ ಅದು. ಅಚ್ಚು, ಏನಚ್ಚು ಇದು? ಏನ್ ಹೀಗ್ ಮಾತಾಡ್ತಿದ್ಯಾ ನೀನು? ಇಲ್ಲಿ ನೋಡಿ ಅಪ್ಪ, ನನ್ಗೂ ಒಳಗೂ ಮನಸ್ತಾಪ ಆಗೋಗಿದೆ. ಇದಕ್ಕೂ ಮೇಲೆ ನಾನು ಹೇಗೆ ಅವಳ ಮನೆಗೆ ಹೋಗಿ ಕರೆಯೋದಕ್ಕಾಗತ್ತೆ? ಅಷ್ಟಕ್ಕೂ ನಾವು ಅವಳನ್ನ ಕರೆದ್ರೂ ಕೂಡ ಅದ್ ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬರ್ತಾಳೆ? ಅದೆಲ್ಲ ಏನ್ ಬೇಡಪ್ಪ. ಅಚ್ಚು, ಸ್ವಲ್ಪ ನನ್ನ ಮಾತು ಕೇಳ್ತೀಯನಮ್ಮ? ಹಳೇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಕೊರಗಬಾರ್ದು. ಅದನ್ನೆಲ್ಲ ಮರ್ತು ಬಿಡ್ಬೇಕಮ್ಮ.
ಕಾಲ ಹೀಗೆ ಇರೋದಿಲ್ಲ. ನೀವಿಬ್ರು ಅಕ್ಕ ತಂಗಿರು, ಮತ್ತೆ ಮೊದಲಿನ ಹಾಗೆ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಬೇಕು. ಇರ್ತೀರಾ? ಅದಕ್ಕೆ ಮೊದಲನೇ ಹೆಜ್ಜೆ ನೀನೇ ಇಡ್ಬೇಕಮ್ಮ. ನೀನು ಹೋಗಿ ಅವಳನ್ನ ಕರೆದು ಬರ್ಬೇಕು. ನಾನು ಅವಳ ಮನೆ ಹೊಸ್ಲೂನು ತುಳಿಯೋದಿಲ್ಲಪ್ಪ. ಸರಿ ಕಣೆ, ನೀನ್ ಬರೋದೇ ಬೇಡ. ನಾನೇ ಹೋಗಿ ಎಲ್ಲರನ್ನ ಕರಿತೀನಿ. ಹೌದು ಕಣ, ಅದೇ ವಾಡ್ಕೆ. ನೀನ್ ಹೋಗಿ ಕರೆದ್ ಬಾ. ವಿಜಯ್ ಅವ್ರಿಗೋಸ್ಕರ ಆದ್ರೂ ದೀಪನ್ ಕರೀಲೇಬೇಕು, ಅರ್ಥ ಆಯ್ತಾ? ಅವರಿಬ್ರು ಚಿತ್ರ ಮನೆಗೆ ಹೋಗಿ ಅವ್ರ ಮನೆಯವ್ರನ್ನೆಲ್ಲ ಕರೆದು ಬರ್ಲಿ. ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ರೂಮಲ್ಲಿ ಮಗು ಒಬ್ಳೆ ಮಲಗಿದಾಳೇನಮ್ಮ. ಹೊಸ ಜಾಗ, ಎದ್ರೆ ಹೆದರ್ಕೋತಾಳ ಏನೋ, ನೋಡ್ತೀವಿ. ಅಕ್ಕ, ಆ ಭಾಸ್ಕರ್ ಮಗ ಶ್ರವಣ್ ಇದ್ದಾನಲ್ಲ, ಹೌದು. ಅವನು ಓನರ್ ಮಗನ್ ಫ್ರೆಂಡ್ ಅಂತ ಕಾಣತ್ತೆ. ಕೆಳಗೆ ಕೂತಿದ್ದಾನೆ. ಓ, ಅವನಾ? ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯಾ? ಇದ್ರೆ ಅವನ್ ಪಾಡಗಿರ್ತಾನೆ. ಈಗ ನಾವು ಚಿತ್ರ ಮನೆಗೆ ಹೋಗ್ಬೇಕು ಕರೆಯೋದಕ್ಕೆ. ಬೇಗ ಹೋಗಿ ರೆಡಿ ಆಗ್ಬಾ, ಹೋಗು. ನಮ್ ನೆಮ್ಮದಿನ ಕೊಲ್ಲೋದಿಕ್ಕೆ ನಮ್ಮ ಮಗನಾಗ ಹುಟ್ಟಿದನ್ ಕಣೆ ಇವನು. ಒಂದು ರಾತ್ರಿನಾದ್ರೂ ತಿಳಿಯಾದ ಮನ್ಸಿಂದ ನಿದ್ದೆ ಮಾಡಿದೀವ? ಪ್ರತಿದಿನ ಬೇಸರ, ಗಲಾಟೆ, ಅಳು, ನರ್ಕ ಕಣೆ, ನರ್ಕ. ನಮ್ಮ ಮಗನಾಗ ಹುಟ್ಟಿ ಇದೇ ಕಣ ನೀನ್ ಕೊಟ್ಟಿರೋ ಸುಖ ನಮ್ಗೆ. ಏನಪ್ಪ ನೀವು ನನಗೆ ಬೈತಾ ಇದ್ದೀರಾ? ಆ ನೆಡ್ತೆಗಟ್ಟೋಳು ಮಾಡಿರೋ ತಪ್ಪಿಗೆ ಇವನೇನ್ ಮಾಡ್ತಾನೆ? ಏನೇ ಮಗನಿಗೆ ಒಕ್ಕಲ ತೋಯಿಸ್ತಾ ಇದೀಯಾ? ಆ ಯೋಗ್ಯತೆ ಅವನಿಗಿಲ್ಲ. ಎಂತ ಮಗನೇ ಇವನು? ಏನ್ ನಾವಿಬ್ರು ಬದುಕಿಲ್ವಾ? ಒಂದ್ ಒಳ್ಳೆ ಹುಡುಗಿ ನೋಡಿ ನಾವು ಮದುವೆ ಮಾಡ್ತಿರ್ಲಿಲ್ಲ? ಹೋಗಿ ಹೋಗಿ ಯಾವಂದ ಹೆಂಡತಿ ಕರ್ಕೊಂಬಂದಿದ್ದಾನಲ್ಲೇ, ಅವನ್ಗೋಗಿ ನೀನು ಒಕ್ಕಲ ತೋಯಿಸ್ತಾ ಇದೀಯಾ? ಇವನ್ನೇನು ತಪ್ಪಿಲ್ಲ ರೀ. ಅವಳೆ ನನ್ ಮಗಂಗೆ ಏನೋ ಮಾಟ ಮಾಡಿಸ್ಬಿಟ್ಟಿರ್ಬೇಕು. ಏಯ್ ಮುಚ್ಚೆ ಬಾಯಿ. ಏನಪ್ಪ ಇಬ್ರು ಈ ತರ ಕಿತ್ತಾಡ್ತಿದ್ದೀರಾ? ಹಳೆ ವಿಷಯ ಮಾತಾಡೋ ಟೈಮ್ ಇದು. ನಾನೇ ಅವಳಿಲ್ಲ ಅನ್ನೋ ಟೆನ್ಷನ್ ಕೂತಿದ್ದೀನಿ, ನೀವು ಬೇರೆ. ಏನೋ ಎಂಟಿ ಇಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಅಲ್ಲಮ್ಮ, ಓದೋಳು ಎಲ್ಲೋಗಿದ್ದಾಳೆ, ಏನಾಗಿದ್ದಾಳೆ ಅಂತ ಗೊತ್ತಾಗ್ಬೇಕಲ್ವಮ್ಮ? ಓದೋಳು ಹಾಳಾಗೋಗ್ಲಿ, ಇನ್ಮೇಲೆ ಯಾರ ನೆಮ್ಮದಿಲಿರೋಣ. ಅದೇಗೆ ನೆಮ್ಮದಿಯಾಗಿರಕ್ಕಾಗತ್ತೆ? ಹೊರಗಡೆ ಓದೋಳು ಏನಾದ್ರು ತಪ್ಪು ನಿರ್ಧಾರ ತಗೊಂಡ್ಬಿಟ್ರೆ ಮೊದ್ಲು ಸಿಗಾಕೊಳ್ಳೋದು ನೀನೇ. ನೀನು, ನಾನು, ನಿನ್ ಮಗ ಎಲ್ರೂ ಕಂಬಿ ಎಣಿಸ್ಬೇಕಾಗತ್ತೆ ಅಷ್ಟೇ. ಅವರಪ್ಪ ಮೊದ್ಲೇ ಕಾಸು ಕೆಂಡ ಆಗಿದ್ದಾನೆ. ಇಂಥದೊಂದ್ ಚಾನ್ಸ್ ಸಿಕ್ಕರೆ ಬಿಟ್ಬಿಡ್ತಾನ? ಕುಟುಂಬನೇ ಸರ್ವನಾಶ ಮಾಡ್ಬಿಡ್ತಾನೆ. ರೀ, ಏನಾರ ಅವಳು ತಪ್ಪು ನಿರ್ಧಾರ ತಗೊಂಡು ಕೆರೆನೋ ಬಾವಿನ ನೋಡ್ಕೊಂಡ್ಬಿಟ್ರೆ ಏನ್ರಿ ಮಾಡೋದು? ಅಪ್ಪ ನಿಜವಾಗ್ಲೂ ಪ್ರಾಬ್ಲಮ್ ಆಗ್ಬಿಡುತ್ತಪ್ಪ. ಹೌದ್ ಕಣೋ, ಸ್ವಂತ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅತ್ತೆ, ಮಾವ, ಗಂಡ ಎಲ್ರನ್ನೂ ಒಳಗಡೆ ಹಾಕೊಂಡು ಚೆನ್ನಾಗಿ ರುಬ್ತಾರೆ. ಇದ್ರಲ್ಲಿ ಇವಳು ಇನ್ನೊಬ್ರು ಹೆಂಡತಿ. ಇನ್ ಸಮಸ್ಯೆಗಳ ಬಗ್ಗೆ ಹೇಳೋದೇ ಬೇಡ. ನಮ್ ಕತ್ತಿಡ್ದು ಒಳಗಡೆ ಹಾಕಿ ಜೀವನ ಪೂರ್ತಿ ಜೈಲಲ್ಲೇ ಕೊಳಿಸ್ಬಿಡ್ತಾರೆ. ರೀ, ಈಗ ಏನ್ರಿ ಮಾಡೋದು? ಈಗ ಏನಪ್ಪ ಮಾಡೋದು? ಈಗ ನಮ್ಗಿರೋದು ಒಂದೇ ದಾರಿ. ತಕ್ಷಣ ಅವಳು ಎಲ್ಲಿದ್ದಾಳೆ ಅಂತ ನಾವು ಹುಡುಕ್ಬೇಕು. ಏನಾದ್ರೂ ಅನಾಹುತ ಆಗೋಕ್ ಮುಂಚೆ ನಾವು ಅವಳನ್ನ ಹುಡುಕ್ಲೇಬೇಕು. ಅಪ್ಪ ಈಗ ಅವಳು ಎಲ್ಲಿ ಅಂತ ಹುಡ್ಕೋದು? ಬೀದಿಲಿ ಹುಡುಕು. ಅವ್ರ ಅಪ್ಪನ ಮನೆ, ಫ್ರೆಂಡ್ ಮನೆ ಅಂತ ಎಲ್ಲಾ ಕಡೆ ವಿಚಾರಿಸು. ಅಲ್ಲ, ಒಂದ್ ವೇಳೆ ಅವಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ? ಒಂದ್ ವೇಳೆ ಅವಳು ಸಿಕ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ಕಾಣ್ತಿಲ್ಲ ಅಂತ ತಕ್ಷಣ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು. ಅದು ನಮ್ಗೆ ಒಳ್ಳೇದು. ಸರಿಯಪ್ಪ. ಒಂದ್ ನಿಮಿಷನೂ ಲೇಟ್ ಮಾಡಬಾರ್ದು. ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಹೊರಡು. ಸರಿಯಪ್ಪ, ನಾವು ಹೋಗ್ತೀರಿ.